ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇಸ್ರೇಲ್ ಹಾಗೂ ಇರಾನ್ ನಡುವೆ ಮತ್ತೊಂದು ಸುತ್ತಿನ ಹೊಡೆದಾಟ ಆಗಬಹುದು ಅನ್ನೋ ಭೀತಿ ನಡುವೆ ಹೌತಿಗಳು ಅನಾಹುತ ಮಾಡಿದ್ದಾರೆ. ಲೈಬೀರಿಯಾ ರಿಜಿಸ್ಟ್ರೇಷನ್ ಹೊಂದಿರೋ 3 ಹಡಗುಗಳ ಮೇಲೆ ದಾಳಿ ಮಾಡಲಾಗಿದೆ. ಕೆಂಪು ಸಮುದ್ರ ಮತ್ತು ಅರಬ್ಬಿ ಸಮುದ್ರ ಭಾಗದಲ್ಲಿ ಈ ಹಡಗುಗಳು ಸಂಚರಿಸ್ತಾ ಇದ್ವು. ಬಾಬೆಲ್ ಮಂಡೆಬ್ ಅಂದ್ರೆ ನೀವೀಗ ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಾ, ಈ ಭಾಗದಲ್ಲಿ 3 ಹಡಗುಗಳ ಮೇಲೆ ನಮ್ಮ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ದಾಳಿ ಮಾಡಿವೆ ಅಂತ ಖುದ್ದು ಹೌತಿಗಳು ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಇದು ಇಸ್ರೇಲ್ ವಿರುದ್ಧ ನಾವು ನಡೆಸ್ತಿರೋ ಕಾರ್ಯಾಚರಣೆಯ ಭಾಗ ಅಂತ ಹೇಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಈ ಹೌತಿಗಳು ಅಥವಾ ಹುತಿಗಳು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ರೆಡಿ ಆಗ್ತಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದರ ಭಾಗವಾಗಿ ದೊಡ್ಡ ಪ್ರಮಾಣದಲ್ಲಿ ಸೇನಾ ಅಭ್ಯಾಸವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಮಿಸೈಲ್ಗಳು, ಡ್ರೋನ್ಗಳು ಮತ್ತು ಅತ್ಯಾಧುನಿಕ ಆಯುಧಗಳು ಕೂಡ ಸೇರ್ಕೊಂಡಿವೆ ಅಂತ ಮಿಡಲ್ ಈಸ್ಟರ್ನ್ ಮಾಧ್ಯಮಗಳು ವರದಿ ಮಾಡಿವೆ. ಅಷ್ಟೇ ಅಲ್ಲ, ಮೊನ್ನೆ ಸಬ್ಮರೀನ್ ತರದ ಹೊಸ ಅಸ್ತ್ರವನ್ನು ಕೂಡ ಹುತಿಗಳು ಲಾಂಚ್ ಮಾಡಿದ್ದಾರೆ ಅಂತ ಇರಾನ್ ಸರ್ಕಾರಿ ಮಾಧ್ಯಮ ವರದಿ ಮಾಡಿದೆ. ಅಲ್ ಘರೆ ಅನ್ನೋ ಈ ವೆಹಿಕಲ್ ಅಕ್ಟೋಬರ್ 27ನೇ ತಾರೀಕು ಕೆಂಪು ಸಮುದ್ರದಲ್ಲಿ ಸಮರಾಭ್ಯಾಸ ಕೂಡ ನಡೆಸಿದೆ. ಇದು ಅಮೆರಿಕದ ರೆಮೋಸ್ 600 ಅನ್ನೋ ಆಟೋನಮಸ್ ಅಂಡರ್ ವಾಟರ್ ವೆಹಿಕಲ್ ಅನ್ನ ಹೋಲುತ್ತೆ ಅಂತ ಹೇಳಿದ್ದಾರೆ. ಇದೆಲ್ಲ ಇಸ್ರೇಲ್ ವಿರುದ್ಧ ಹುತಿಗಳು ತಮ್ಮ ನೌಕಾಪಡೆ ಸಾಮರ್ಥ್ಯ ಜಾಸ್ತಿ ಮಾಡಿಸ್ಕೊಳ್ತಿರೋದರ ಭಾಗ ಅಂತ ಕೂಡ ಉಲ್ಲೇಖಿಸಲಾಗ್ತಾ ಇದೆ. ಸ್ನೇಹಿತರೆ, ಈ ಅಲ್ ಘರೆ ಬಗ್ಗೆ ಹುತಿಗಳು ಅಥವಾ ಇರಾನ್ ಏನೂ ಹೇಳಿಲ್ಲ. ಆದರೆ ಇದು ಅಮೆರಿಕದ ರೆಮೋಸ್ ಹೋಲುತ್ತೆ ಅಂತ ಹೇಳಿದ್ರೆ ಇದರ ಕಾರ್ಯ ಅಥವಾ ಇದರ ಕ್ಷಮತೆ ಅತ್ಯಾಧುನಿಕವಾಗಿ ಇರುತ್ತೆ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಈ ರೆಮೋಸ್ 600 ಅಮೆರಿಕ ಸೇನೆಯಲ್ಲಿ ಇಂಪಾರ್ಟೆಂಟ್ ವೆಪನ್. 600 ಮೀಟರ್ ಅಡಿ ಆಳ ತನಕ ಹೋಗುತ್ತೆ. ಸರ್ವೆಲೆನ್ಸ್, ಹೈಡ್ರೋಗ್ರಾಫಿಕ್ ಸರ್ವೆಗಳಿಗೆ ಬಳಸಲಾಗುತ್ತೆ. ಹೀಗಾಗಿ ಆಯಕಟ್ಟಿನ ಜಾಗದಲ್ಲಿರೋ ಈ ಹುತಿಗಳಿಗೆ ಈ ಆಯುಧ ಮತ್ತಷ್ಟು ಅಪಾಯಕಾರಿ ಅಬಿಲಿಟಿಗಳನ್ನು ಕೊಡಬಹುದು ಅನ್ನೋ ಆತಂಕ ವ್ಯಕ್ತಪಡಿಸಲಾಗ್ತಾ ಇದೆ. ಏನೋ ಇರಾನ್ ಜೊತೆಗಿನ ಸಂಘರ್ಷ ಜೋರಾಗ್ತಿದ್ದ ಹಾಗೆ ಇಸ್ರೇಲ್ ತನ್ನ ರಕ್ಷಣಾ ಸಾಮರ್ಥ್ಯವನ್ನು ಜಾಸ್ತಿ ಮಾಡಿಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಲೇಸರ್ ಬೇಸ್ನ ಮಿಸೈಲ್ಗಳನ್ನು ತಯಾರಿಸೋಕೆ ಇಸ್ರೇಲ್ ಮುಂದಾಗಿದೆ. ಇದಕ್ಕಾಗಿ 4,500 ಕೋಟಿ ರೂಪಾಯಿ ಡೀಲ್ಗೆ ಸೈನ್ ಹಾಕಲಾಗಿದೆ ಅಂತ ಇಸ್ರೇಲ್ನ ರಕ್ಷಣಾ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿದೆ. ಮತ್ತೊಂದು ಕಡೆ ಇಸ್ರೇಲ್ ತನ್ನ ದೇಶದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದ ವಿಶ್ವಸಂಸ್ಥೆಯ ರಿಲೀಫ್ ಏಜೆನ್ಸಿ UNRWAಗೆ ಬ್ಯಾನ್ ಹೇರೋಕೆ ಮುಂದಾಗಿದೆ. ಈ ಸಂಬಂಧ ಇಸ್ರೇಲ್ ಪಾರ್ಲಿಮೆಂಟ್ನಲ್ಲಿ ರೆಸಲ್ಯೂಷನ್ ಕೂಡ ಪಾಸ್ ಆಗಿದೆ. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಇಸ್ರೇಲ್ನಲ್ಲಿ ನಡೆದ ಉಗ್ರ ದಾಳಿಯಲ್ಲಿ ಈ ಏಜೆನ್ಸಿಯ ಕೆಲ ಮೆಂಬರ್ಗಳು ಸೇರ್ಕೊಂಡಿದ್ರು ಅಂತ ಇಸ್ರೇಲ್ ಈ ಕ್ರಮ ತಗೊಂಡಿದೆ. ಆದರೆ ಇಸ್ರೇಲ್ನ ಈ ನಿರ್ಧಾರಕ್ಕೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಅಂತಾರಾಷ್ಟ್ರೀಯ ಕಾನೂನಿನ ಅಡಿಯಲ್ಲಿ ಸರಿಯಾಗಿ ಕೆಲಸ ಮಾಡಿ ಅಂತ ಇಸ್ರೇಲ್ಗೆ ಕರೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ ಲೆಬನಾನ್ನಲ್ಲಿ ತನ್ನ ದಾಳಿಯನ್ನು ಮುಂದುವರೆಸಿದೆ. ಪರಿಣಾಮ ಬೆಕಾವೆಲ್ಲಿ ಅನ್ನೋ ಪ್ರದೇಶದಲ್ಲಿ ಕನಿಷ್ಠ 60 ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ ಅಂತ ಲೆಬನಾನ್ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ. ಮಿಡಲ್ ಈಸ್ಟ್ನಲ್ಲಿ ಸಂಘರ್ಷ ಜೋರಾಗ್ತಿರೋದ್ರಿಂದ ಬ್ರಿಟನ್ ತನ್ನ ಪ್ರಜೆಗಳಿಗೆ ಟ್ರಾವೆಲ್ ಅಡ್ವೈಸರಿಯೊಂದನ್ನು ರಿಲೀಸ್ ಮಾಡಿದೆ. ಇಸ್ರೇಲ್, ಲೆಬನಾನ್, ಇರಾಕ್, ಸಿರಿಯಾ, ಬಹರೇನ್, ಲಿಬಿಯಾ, ಮೊರಾಕೊ, ಈಜಿಪ್ಟ್, UAE, ಸೈಪ್ರಸ್, ಟರ್ಕಿ, ಕತರ್ ಸೇರಿ 18 ರಾಷ್ಟ್ರಗಳಲ್ಲಿ ಉದ್ವಿಗ್ನತೆ ಇದೆ. ಹೀಗಾಗಿ ಈ ರಾಷ್ಟ್ರಗಳಿಗೆ ತುರ್ತು ಪ್ರಯಾಣ ಮಾಡೋರು ಜಾಗರೂಕತೆಯನ್ನು ವಹಿಸಿ ಅಂತ ಬ್ರಿಟನ್ನ ಫಾರಿನ್ ಮತ್ತು ಕಾಮನ್ವೆಲ್ತ್ ಆ್ಯಂಡ್ ಡೆವಲಪ್ಮೆಂಟ್ ಆಫೀಸ್ FCDO ಅಡ್ವೈಸರಿ ರಿಲೀಸ್ ಮಾಡಿದೆ. ಇನ್ನು ಆಫ್ರಿಕಾದ ಚಾಡ್ ರಾಷ್ಟ್ರದಲ್ಲಿ ಇಸ್ಲಾಮಿಕ್ ಉಗ್ರರು ದೊಡ್ಡ ದಾಳಿಯನ್ನು ಮಾಡಿದ್ದಾರೆ. ಅಲ್ಲಿನ ಸೇನಾ ವಸತಿ ಪ್ರದೇಶದ ಮೇಲೆ ದಾಳಿಯಾಗಿದ್ದು ಕನಿಷ್ಠ 40ಕ್ಕೂ ಅಧಿಕ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಗಂಭೀರ ಗಾಯಗೊಂಡಿದ್ದಾರೆ. ಈ ವಸತಿ ಪ್ರದೇಶದಲ್ಲಿ ಸುಮಾರು 200 ಸೈನಿಕರಿದ್ದರು. ಈ ದಾಳಿಯ ಹೊಣೆಯನ್ನು ಬೊಕೊ ಹರಾಮ್ ಉಗ್ರ ಸಂಘಟನೆ ಹೊತ್ಕೊಂಡಿದೆ. ಈ ಘಟನೆ ಬೆನ್ನಲ್ಲೇ ನೈಜೀರಿಯಾ ವಾಯುಪಡೆ ತನ್ನ ದೇಶದ ಒಳಗಿರೋ ಬೊಕೊ ಹರಾಮ್ ಉಗ್ರರ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ. ಅಂದಹಾಗೆ ಈಶಾನ್ಯ ನೈಜೀರಿಯಾದಲ್ಲಿ ಶುರುವಾದ ಈ ಬೊಕೊ ಹರಾಮ್ ಉಗ್ರರ ಗುಂಪು ಆಫ್ರಿಕಾದಲ್ಲಿ ಇಸ್ಲಾಮೀಕರಣಕ್ಕೆ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ಕೊಳ್ಳುತ್ತೆ. ಇದು ಧರ್ಮದ ಹೆಸರಲ್ಲಿ ಉಗ್ರ ಕೃತ್ಯಗಳನ್ನು ನಡೆಸುತ್ತೆ. ಚಾಡ್, ನೈಜರ್, ಮಾಲಿ ಸೇರಿದ ಹಾಗೆ ಸಾಕಷ್ಟು ದೇಶಗಳಲ್ಲಿ ಇದು ಆಕ್ಟಿವ್ ಇದೆ. ಒಂದಲ್ಲ ಎರಡಲ್ಲ, ಇದುವರೆಗೂ ಸುಮಾರು 3.5 ಲಕ್ಷಕ್ಕೂ ಅಧಿಕ ಜನರನ್ನ ಈ ಬೊಕೊ ಹರಾಮ್ ಉಗ್ರ ಸಂಘಟನೆ ಬಲಿ ಪಡ್ಕೊಂಡಿದೆ. ಸಾಕಷ್ಟು ಪ್ರದೇಶಗಳಲ್ಲಿ ಲಕ್ಷಾಂತರ ಜನ ತಮ್ಮ ಮನೆ ಬಿಟ್ಟು ಓಡಿ ಹೋಗುವಂತೆ ಮಾಡಿದೆ ಈ ಸಂಘಟನೆ. ಒಂದು ಕಾಲದಲ್ಲಿ ಭಾರತಕ್ಕೆ ಬರೋಕೆ ಹಿಂದೇಟು ಹಾಕ್ತಾ ಇದ್ದ ಆಪಲ್ ಮ್ಯಾನುಫ್ಯಾಕ್ಚರಿಂಗ್ ವಿಚಾರದಲ್ಲಿ ಈಗ ಭಾರತದಲ್ಲಿ ಆಪಲ್ ಕ್ರಾಂತಿ ನೋಡಿ ಖುದ್ದು ದಿಗ್ಭ್ರಮೆಗೊಳಗಾಗಿದೆ. ಈ ಆರ್ಥಿಕ ವರ್ಷದಲ್ಲಿ ಇದುವರೆಗೂ ಸುಮಾರು $6 ಬಿಲಿಯನ್ ಅಂದ್ರೆ ಹೆಚ್ಚು ಕಮ್ಮಿ 50,000 ಕೋಟಿ ರೂಪಾಯಿ ಮೌಲ್ಯದ ಐಫೋನ್ಗಳನ್ನು ಭಾರತದಲ್ಲಿ ಉತ್ಪಾದಿಸಿ ರಫ್ತು ಮಾಡಲಾಗಿದೆ. ಈ ಆರ್ಥಿಕ ವರ್ಷದಲ್ಲಿ ಅಂದರೆ 2025 ಮಾರ್ಚ್ ವೇಳೆಗೆ ಅದು $10 ಬಿಲಿಯನ್ ಅಂದರೆ 85,000 ಕೋಟಿ ರೂಪಾಯಿ ದಾಟಬಹುದು ಅನ್ನೋ ಲೆಕ್ಕಾಚಾರವನ್ನು ಕೂಡ ಇಟ್ಕೊಳ್ಳಲಾಗಿದೆ. ಚೀನಾದಿಂದ ದೂರ ಆಗ್ತಿರೋ ಆಪಲ್ ಮ್ಯಾನುಫ್ಯಾಕ್ಚರಿಂಗ್ ನೆಟ್ವರ್ಕ್ ಅನ್ನ ಭಾರತದಲ್ಲಿ ವಿಸ್ತರಿಸ್ತಿರೋದು ಇದಕ್ಕೆ ಪ್ರಮುಖವಾಗಿರೋ ಕಾರಣ.
ಹಾಗೆ ಭಾರತದಲ್ಲಿ ತೈವಾನ್ನ ಫಾಕ್ಸ್ಕಾನ್ ಟೆಕ್ನಾಲಜಿ ಗ್ರೂಪ್, ಪೆಂಟಗಾನ್ ಗ್ರೂಪ್ ಮತ್ತು ಟಾಟಾ ಎಲೆಕ್ಟ್ರಾನಿಕ್ಸ್ ಐಫೋನ್ ಅನ್ನು ಅಸೆಂಬಲ್ ಮಾಡ್ತಾ ಇವೆ. ಇದರಲ್ಲಿ ಚೆನ್ನೈನಲ್ಲಿರೋ ಫಾಕ್ಸ್ಕಾನ್ ಘಟಕ ಅತಿ ಹೆಚ್ಚು ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ. ಈ ರಫ್ತಿನ ಪಾಲಿನಲ್ಲಿ ಅರ್ಧದಷ್ಟು ಐಫೋನ್ ಇದೇ ಕಂಪನಿಯಿಂದ ಅಸೆಂಬಲ್ ಆಗ್ತಾ ಇದೆ ಅಂತ ಡೇಟಾ ಹೇಳ್ತಾ ಇದೆ. ಇನ್ನು ಟಾಟಾ ಸುಮಾರು $1.7 ಬಿಲಿಯನ್ ಮೊತ್ತದ ಐಫೋನ್ಗಳನ್ನು ಉತ್ಪಾದಿಸಿದೆ ಭಾರತದಲ್ಲಿ. ಭಾರತ ಚೀನಾ ಗಡಿಯಲ್ಲಿ ಉಭಯ ಸೇನೆಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳೋಕೆ ಮಾಡಿಕೊಂಡ ಒಪ್ಪಂದದ ಬಗ್ಗೆ ರಷ್ಯಾ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದೆ. ಭಾರತ ಚೀನಾ ಮಧ್ಯೆ ಈ ಒಪ್ಪಂದ ಆಗಿರೋದ್ರಲ್ಲಿ ರಷ್ಯಾದ ಯಾವುದೇ ಪಾತ್ರ ಇಲ್ಲ ಅಂತ ಭಾರತದಲ್ಲಿರೋ ರಷ್ಯಾ ರಾಯಭಾರಿ ಡೆನಿಸ್ ಅಲಿಪೋವ್ ಹೇಳಿದ್ದಾರೆ. ಆದರೆ ಎರಡು ದೇಶಗಳ ಮಧ್ಯೆ ರಷ್ಯಾದಲ್ಲಿ ದ್ವಿಪಕ್ಷೀಯ ಮಾತುಕತೆ ಆಗಿರೋದು, ಸೇನಾ ಒಪ್ಪಂದ ಆಗಿರೋದು ನಮಗೆ ಖುಷಿಯಾಗಿದೆ ಅಷ್ಟೇ. ಇದರಲ್ಲೊಂದು ಸಣ್ಣ ಪಾತ್ರ ನಿಭಾಯಿಸಿದ್ದಕ್ಕೆ ಇಂಡೈರೆಕ್ಟ್ ಆಗಿ ಆದರೂ ಕೂಡ ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಭಾರತ ಚೀನಾ ಪರಸ್ಪರ ಸ್ಥಿರ ಮತ್ತು ಉತ್ತಮ ಸಂಬಂಧ ಕಾಪಾಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ಎರಡು ದೇಶಗಳ ಬಾಂಧವ್ಯದಿಂದ ಯುರೋಪ್ ಏಷ್ಯಾ ಭಾಗದಲ್ಲಿ ಶಾಂತಿ ಹೆಚ್ಚಾಗುತ್ತೆ. ಹಾಗಾಗಿ ಜಗತ್ತಿಗೆ ಯೂಸ್ ಆಗುತ್ತೆ, ಇದರಿಂದ ಒಳ್ಳೆಯದಾಗತ್ತೆ ಅಂತ ಅಲಿಪೋವ್ ಹೇಳಿದ್ದಾರೆ. ಅಲ್ಲದೆ ನಾವು ಭಾರತ ಚೀನಾದ ನಡೆಯನ್ನು ಸ್ವಾಗತಿಸ್ತೀವಿ. ಬ್ರಿಕ್ಸ್ ಅನ್ನೋದು ಪಾಶ್ಚಿಮಾತ್ಯ ವಿರೋಧಿ ಒಕ್ಕೂಟ ಅಲ್ಲ, ಬದಲಿಗಿದೊಂದು ಪಾಶ್ಚಿಮಾತ್ಯರು ಇಲ್ಲದ ಒಕ್ಕೂಟ ಅಷ್ಟೇ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಇತ್ತೀಚೆಗೆ ಭಾರತ ಚೀನಾ ನಡುವಿನ ಗಡಿ ಒಪ್ಪಂದಕ್ಕೆ ರಷ್ಯಾ ಮಧ್ಯಸ್ಥಿಕೆ ವಹಿಸಿಬಿಟ್ಟಿದೆ. ಪುಟಿನ್ ಅಮೆರಿಕ ವಿರುದ್ಧ ಗಟ್ಟಿಯಾಗಿ ನಿಲ್ಲೋಕೆ ಅವ್ರನ್ನ ಒಟ್ಟು ಮಾಡ್ತಾ ಇದೆ ಅಂತೆಲ್ಲ ವಿಶ್ಲೇಷಣೆ ಮಾಡಲಾಗಿತ್ತಲ್ಲ. ಇಲ್ಲ, ಆ ಥರದ್ದು ನಾವೇನೂ ಮಾಡಿಲ್ಲ ಇಲ್ಲಿ ಅಂತ ರಷ್ಯಾನೇ ಹೇಳಿದೆ. ಅವರೇ ಒಂದಾಗಿದ್ದಾರೆ, ನಮ್ಮಲ್ಲಿ ಆಗಿದ ಖುಷಿ ನಮ್ಮ ರಷ್ಯಾದಲ್ಲಿದ್ದಾಗ ಅಂತ ಹೇಳಿದ್ದಾರೆ ಅಷ್ಟೇ. ರಷ್ಯಾ ಸೇನೆಯಲ್ಲಿ ಕಿಮ್ಮಣ್ಣನ ಉತ್ತರ ಕೊರಿಯಾದ 10,000 ಸೈನಿಕರು ಟ್ರೈನಿಂಗ್ ತಗೊಳ್ತಿದ್ದಾರೆ ಅಂತ ನ್ಯಾಟೋ ಹಾಗೂ ಅಮೆರಿಕ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲೇ ಟ್ರೈನಿಂಗ್ ಪಡಿತಿರೋ ನಾರ್ತ್ ಕೊರಿಯನ್ನರು ಮುಂದಿನ ಕೆಲ ವಾರಗಳಲ್ಲಿ ರಷ್ಯಾ ಸೇನೆಯನ್ನ ಸೇರಬಹುದು ಅನ್ನೋ ಮಾಹಿತಿ ಸಿಕ್ಕಿದೆ ಅಂತ ಪೆಂಟಗನ್ನ ಡೆಪ್ಯೂಟಿ ಪ್ರೆಸ್ ಸೆಕ್ರೆಟರಿ ಸರ್ಬಿನಾ ಸಿಂಗ್ ಹೇಳಿದ್ದಾರೆ. ಏನೋ ನ್ಯಾಟೋ ಕೂಡ ಈ ವಿಚಾರವಾಗಿ ತೀವ್ರ ಅಸಮಾಧಾನವನ್ನ ಹೊರಹಾಕಿದೆ. ನಾರ್ತ್ ಕೊರಿಯನ್ಸ್ ರಷ್ಯಾ ಸೇನೆಗೆ ಸೇರುತ್ತಿರುವುದನ್ನು ನೋಡ್ತಾ ಇದ್ರೆ ರಷ್ಯಾ ಯುಕ್ರೇನ್ ಯುದ್ಧ ಮತ್ತಷ್ಟು ವಿಸ್ತರಣೆ ಆಗಬಹುದು. ಜೊತೆಗೆ ಯುದ್ಧದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಹತಾಶೆಯಿಂದ ನಾರ್ತ್ ಕೊರಿಯನ್ಸ್ ಅನ್ನ ತಮ್ಮ ಸೇನೆಗೆ ಸೇರಿಸಿಕೊಳ್ತಿದ್ದಾರೆ ಅಂತ ನ್ಯಾಟೋ ಮುಖ್ಯಸ್ಥ ಮಾರ್ಕ್ ರೋಟೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಕಳೆದ ವಾರವಷ್ಟೇ ಅಮೆರಿಕ 3,000ಕ್ಕೂ ಅಧಿಕ ನಾರ್ತ್ ಕೊರಿಯನ್ಸ್ ರಷ್ಯನ್ ಸೇನೆಗೆ ಸೇರ್ಕೊಂಡು ಅಲ್ಲಿ ತರಬೇತಿ ಪಡಿತಾ ಇದ್ದಾರೆ ಅಂತ ಹೇಳಿತು. ಇನ್ನೂ 7,000 ಸೈನಿಕರು ರೆಡಿ ಇದ್ದಾರೆ ಅಂತ ದಕ್ಷಿಣ ಕೊರಿಯಾ ಕೂಡ ಮಾಹಿತಿಯನ್ನ ಹಂಚಿತ್ತು. ಯುಕ್ರೇನ್ ಕೂಡ ರಷ್ಯಾ ನಡೆಗೆ ಭಾರಿ ಆಕ್ರೋಶ ಹೊರಹಾಕಿತ್ತು. ಅದರ ಬೆನ್ನಲ್ಲೇ ಅಮೆರಿಕ ನ್ಯಾಟೋಗಳಿಂದ ಈ ರೀತಿಯ ಲೇಟೆಸ್ಟ್ ಸ್ಟೇಟ್ಮೆಂಟ್ ಬಂದಿದೆ. ಯಾಕೆ, ಏನು ಕಾರಣ, ಕಿಮ್ ಈ ಕೆಲಸಕ್ಕೆ ಮುಂದಾಗಿರೋದು ಯಾಕೆ, ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯನ್ನು ನಾವು ಮಾಡಿದ್ದೀವಿ. ಈ ವರದಿಯನ್ನು ನಮ್ಮ ಚಾನಲಲ್ಲಿ ನೀವು ಅದನ್ನು ಚೆಕ್ ಮಾಡಬಹುದು. ಸುತ್ತು ಜಾಗೃತ ಎಂಡ್ನಲ್ಲಿ ಅದನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀವಿ. ಟ್ಯಾಪ್ ಮಾಡೋ ಮೂಲಕ ನೀವು ಆ ವಿಡಿಯೋಗೆ ಜಂಪ್ ಆಗ್ಬೋದು. ಈ ವಿಡಿಯೋ ಎಂಡಲ್ಲಿ ಅಮೆರಿಕದಲ್ಲಿ ಅಧ್ಯಕ್ಷ ಚುನಾವಣೆಗೆ ತಯಾರಿ ನಡೀತಾ ಇದ್ದು ಅದರ ನಡುವೆ ಒಂದು ಅವಘಡ ಆಗಿದೆ. ವಾಷಿಂಗ್ಟನ್, ಪೋರ್ಟ್ಲ್ಯಾಂಡ್ ಮತ್ತು ಆರೆಗಾನ್ನಲ್ಲಿ ಬ್ಯಾಲೆಟ್ ಬಾಕ್ಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಇದರಿಂದ ಕೆಲ ಮತಪತ್ರಗಳು ಡ್ಯಾಮೇಜ್ ಆಗಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಆರೆಗಾನ್ನಲ್ಲಿ ಒಂದು ಶಂಕಿತ ವಾಹನವನ್ನು ಗುರುತಿಸಿದ್ದೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇದರ ಹಿಂದಿನ ಕಾರಣ ಇದುವರೆಗೂ ಸ್ಪಷ್ಟ ಆಗಿಲ್ಲ. ಆದರೆ ಈ ಘಟನೆಗಳನ್ನು ನೋಡ್ತಾ ಇದ್ರೆ ಇದರಲ್ಲೇನೋ ಗುರಿ ಇದೆ, ಉದ್ದೇಶಪೂರ್ವಕವಾಗಿಯೇ ಮಾಡಿರೋದು ಅಂತ ಪೋರ್ಟ್ಲ್ಯಾಂಡ್ ಪೊಲೀಸ್ ಸಹಾಯಕ ಮುಖ್ಯಸ್ಥರಾಗಿರೋ ಅಮಂಡಾ ಮೆಕ್ಮಿಲ್ಲನ್ ಹೇಳಿದ್ದಾರೆ. ಅಮೆರಿಕ ಚುನಾವಣೆ ಮೇಲೆ ಬಾಹ್ಯ ಶಕ್ತಿಗಳು ಹಸ್ತಕ್ಷೇಪ ಮಾಡ್ತಾ ಇವೆ, ಇರಾನ್, ರಷ್ಯಾಗಳು ಪ್ರಭಾವ ಬೀರೋಕೆ ಪ್ರಯತ್ನ ಪಡ್ತಿವೆ ಅನ್ನೋ ಆರೋಪಗಳ ನಡುವೆ ಈ ಬೆಳವಣಿಗೆಯಾಗಿದೆ. ಶೇಖ್ ಹಸೀನಾ ವಿರುದ್ಧ ಸಮರ ಸಾರಿರೋ ಬಾಂಗ್ಲಾದ ಹಂಗಾಮಿ ಸರ್ಕಾರ ಈಗ ಹಸೀನಾ ತಂದೆ ಇದ್ದ ಅರಮನೆಯನ್ನೇ ಮ್ಯೂಸಿಯಂ ಮಾಡೋಕೆ ಮುಂದಾಗಿದೆ. ಕೆಲ ತಿಂಗಳ ಹಿಂದೆ ಅಂದರೆ ಹಸೀನಾ ಸರ್ಕಾರದ ವಿರುದ್ಧ ಬಾಂಗ್ಲಾದಲ್ಲಿ ಭಾರೀ ಪ್ರತಿಭಟನೆ ನಡೆದು ಅವ್ರನ್ನ ದೇಶ ಬಿಟ್ಟು ಓಡಿಸಿ ದೊಡ್ಡ ಕ್ರಾಂತಿಯಾಗಿತ್ತು. ಆ ಕ್ರಾಂತಿಯ ಸ್ಮರಣಾರ್ಥವಾಗಿ ಮಧ್ಯಂತರ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ ಅಂತ ಸರ್ಕಾರದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನುಸ್ ಅನೌನ್ಸ್ ಮಾಡಿದ್ದಾರೆ. ಈ ಮೂಲಕ ಹಸೀನಾ ಸರ್ಕಾರವನ್ನು ತೆಗೆದುಹಾಕಿರೋದು ಬಾಂಗ್ಲಾಗೆ ದೊಡ್ಡ ಗೋಲ್ಡನ್ ಮೂಮೆಂಟ್ ಆ ರೀತಿ ಬಿಂಬಿಸೋಕೆ ಯೂನುಸ್ ಮುಂದಾಗಿರೋದು ಇಲ್ಲಿ ಕಾಣಿಸ್ತಾ ಇದೆ. ತನ್ನ ದೇಶದಲ್ಲಿರೋ ಸ್ಥಳೀಯ ವಿಮಾನಗಳನ್ನು ಆಪರೇಟ್ ಮಾಡೋಕೆ ರಷ್ಯಾ ಬೇರೆ ದೇಶಗಳ ಸಹಾಯ ಕೇಳಬಹುದು. ಅದರಲ್ಲೂ ಕೂಡ ಇಂಡಿಯನ್ ಏರ್ಲೈನ್ಗೆ ಮನವಿ ಮಾಡಬಹುದು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳು ರಷ್ಯಾಗೆ ನಿರ್ಬಂಧ ಹಾಕ್ತಿರೋದ್ರಿಂದ ಅಲ್ಲಿನ ವಿಮಾನಯಾನ ಕಂಪನಿಗಳು ಕೂಡ ಲಾಸ್ನಲ್ಲಿವೆ. ಹಾಗೆ ಅವುಗಳ ರಿಪೇರಿ ಮತ್ತು ಕಾಂಪೊನೆಂಟ್ ಸಪ್ಲೈ ಮೇಲೆ ಅದರಿಂದ ಎಫೆಕ್ಟ್ ಆಗ್ತಾ ಇದೆ. ಹೀಗಾಗಿ ಭಾರತ, ಚೀನಾ ಸೇರಿ ಕೆಲ ಏಷ್ಯನ್ ರಾಷ್ಟ್ರಗಳನ್ನು ರಷ್ಯಾ ಸಹಾಯ ಕೇಳಿದೆ. ಇತ್ತೀಚೆಗೆ ರಷ್ಯಾದಲ್ಲಿ ನಡೆದ ಬ್ರಿಕ್ಸ್ ಸಮ್ಮಿಟ್ನಲ್ಲಿ ರಷ್ಯಾ ಈ ಪ್ರಪೋಸಲ್ ಇಟ್ಟಿದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಆದರೆ ರಷ್ಯಾ ಆಗಲಿ ಭಾರತ ಆಗಲಿ ಇದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಕೊಟ್ಟಿಲ್ಲ. ಆದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ನಿರ್ಬಂಧಕ್ಕೆ ಹೆದರಿ ರಷ್ಯಾದ ಈ ಪ್ರಪೋಸಲ್ ಅನ್ನು ಭಾರತದ ಅಥವಾ ಚೀನಾದ ಏರ್ಲೈನ್ಗಳು ಸ್ವೀಕರಿಸುವುದು ಡೌಟ್ ಅಂತಾನೆ ಹೇಳಲಾಗ್ತಿದೆ.
ಪಾಕಿಸ್ತಾನದ ಜೈಲಿನಲ್ಲಿ 2023ರಿಂದ ಇಲ್ಲಿವರೆಗೂ 7 ಭಾರತೀಯ ಮೀನುಗಾರರು ಮೃತಪಟ್ಟಿದ್ದಾರೆ. ಇವರ ಸಾವಿಗೆ ಹೃದಯಾಘಾತ ಮತ್ತು ಅಧಿಕ ರಕ್ತದೊತ್ತಡ ಕಾರಣ ಅಂತ ಪಾಕ್ ಮಾಹಿತಿ ಹಂಚಿಕೊಂಡಿದೆ. ಅಕ್ಟೋಬರ್ 25ನೇ ತಾರೀಕು ಹರಿ ಅನ್ನೋ ಮೀನುಗಾರರೊಬ್ಬರು ಪಾಕ್ ಜೈಲಿನಲ್ಲಿ ಪ್ರಾಣ ಕಳ್ಕೊಂಡಿದ್ರು. ಅದರ ಬೆನ್ನಲ್ಲೇ ಪಾಕ್ ಅಂಕಿ ಅಂಶಗಳನ್ನ ಇಟ್ಟಿದೆ. ಅಂದಹಾಗೆ ಸಮುದ್ರ ಗಡಿಯನ್ನ ಉಲ್ಲಂಘಿಸಿದ ಆರೋಪದ ಮೇಲೆ ಇವರನ್ನ ಪಾಕ್ ಬಂಧಿಸಿತ್ತು. ಸದ್ಯ ಪಾಕಿಸ್ತಾನದಲ್ಲಿ ಇನ್ನೂ 209 ಮೀನುಗಾರರಿದ್ದಾರೆ. ಇದರಲ್ಲಿ 181 ಜನ 6 ತಿಂಗಳ ಶಿಕ್ಷೆಯನ್ನು ಪೂರ್ಣಗೊಳಿಸಿದ್ದಾರೆ ಅಂತ ಪಾಕ್ ಹೇಳಿದೆ. ಸಾಕಷ್ಟು ವಿರೋಧದ ನಡುವೆನೇ ಪಾಕಿಸ್ತಾನ ಸರ್ಕಾರ ಪೋಲಿಯೋ ವಿರುದ್ಧ ಹೊಸ ಅಭಿಯಾನವನ್ನ ಶುರು ಮಾಡಿರುವುದಾಗಿ ಘೋಷಿಸಿದೆ. ಇದರ ಭಾಗವಾಗಿ ದೇಶಾದ್ಯಂತ 4,50,00,000 ಮಕ್ಕಳಿಗೆ ಮನೆ ಮನೆಗೆ ಹೋಗಿ ಪೋಲಿಯೋ ಲಸಿಕೆ ಹಾಕೋಕೆ ಅಲ್ಲಿನ ಸರ್ಕಾರ ಶುರು ಮಾಡಿದೆ. ಈ ವರ್ಷದಲ್ಲೇ ಪಾಕಿಸ್ತಾನದ 71 ಜಿಲ್ಲೆಗಳಲ್ಲಿ 41 ಪೋಲಿಯೋ ಪ್ರಕರಣಗಳು ಪತ್ತೆಯಾಗಿದ್ವು. ಇದಕ್ಕೆ ಚಿಕಿತ್ಸೆ ಕೊಡಿಸೋಕೆ ಪಾಕ್ ಸರ್ಕಾರ ಅಭಿಯಾನವನ್ನ ಮಾಡಿದರೂ ಕೂಡ ಅಲ್ಲಿನ ಆರೋಗ್ಯ ಕಾರ್ಯಕರ್ತರು ಮತ್ತು ಪೊಲೀಸರ ಮೇಲೆ ಧಾರ್ಮಿಕ ಮತಾಂಧರು ನಿರಂತರವಾಗಿ ದಾಳಿ ನಡೆಸ್ತಾ ಇದ್ರು. ಇದು ವಿರುದ್ಧ, ಇದು ನಮ್ಮ ಸಂಸ್ಕೃತಿಗೆ ಮತ್ತು ಧರ್ಮಕ್ಕೆ ವಿರುದ್ಧ. ಪೋಲಿಯೋ ಲಸಿಕೆ ಹಾಕಿಸ್ಕೊಂಡ್ರೆ ನಮ್ಮ ಸಂತಾನೋತ್ಪತ್ತಿ ಹೋಗಿಬಿಡತ್ತೆ. ಇದು ಉದ್ದೇಶಪೂರ್ವಕ ವೆಸ್ಟರ್ನ್ ಕಲ್ಚರ್, ಇದು ಪಾಶ್ಚಿಮಾತ್ಯರು ನಮ್ಮ ಸಂಖ್ಯೆಯನ್ನು ಕಮ್ಮಿ ಮಾಡೋಕೆ ಮಾಡ್ತಿರೋದು ಅಂತ ಅಲ್ಲಿನ ಮೂಲಭೂತವಾದಿ ಮತಾಂಧರು ದಾಳಿಗಳನ್ನು ಮಾಡ್ತಾ ಇದ್ರು. ತುಂಬ ಪ್ರಾಣನೇ ತೆಗಿತಾ ಇದ್ರು ಈ ಪೋಲಿಯೋ ಲಸಿಕೆ ಕಾರ್ಯಕರ್ತರದ್ದು. ಹೀಗಾಗಿನೇ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದಲ್ಲಿ ಪೋಲಿಯೋ ಕಂಪ್ಲೀಟ್ ಆಗಿ ಹೋಗ್ತಾ ಇಲ್ಲ. ಇದರಿಂದ ಶಾಶ್ವತ ಪಾರ್ಶ್ವವಾಯು ಸಮಸ್ಯೆ ಮತ್ತು ಸಾವು ಕೂಡ ಉಂಟಾಗಬಹುದು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಆತಂಕ ವ್ಯಕ್ತಪಡಿಸಿತ್ತು. ಮತ್ತು ಈ ರಾಷ್ಟ್ರಗಳಿಂದ ಬೇರೆ ಕಡೆಗೂ ಹರಡ್ಬಿಟ್ರೆ ಅಂತ ಭಯ ಇತ್ತು ಜಗತ್ತಿಗೆ. ಈ ನಡುವೆನೇ ಇಲ್ಲ, ನಾವು ಪೋಲಿಯೋ ಲಸಿಕೆ ಹಾಕ್ತೀವಿ ಅಂತ ಪಾಕಿಸ್ತಾನದ ಸರ್ಕಾರ ಹೇಳಿದೆ. ಅವರು ಎಫರ್ಟ್ ಹಾಕ್ತಿದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಸ್ಪಂದನೆ ಕೂಡ ಹಾಗೆ ಇರಬೇಕಲ್ಲ. ಕೆಲವೊಂದು ಸೊಸೈಟಿಯ ಕೆಲವೊಂದು ಸೆಕ್ಷನ್ಗಳಿಂದ ಪ್ರತಿರೋಧ ಬರುತ್ತಲ್ಲ, ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ನೋಡಬೇಕು. ಟ್ರಾಮಿ ಚಂಡಮಾರುತಕ್ಕೆ ಫಿಲಿಪೈನ್ಸ್ ಅಕ್ಷರಶಃ ತತ್ತರಿಸಿದೆ. ಭಾರೀ ಪ್ರವಾಹ ಮತ್ತು ಭೂ ಕುಸಿತದಿಂದಾಗಿ ಮೃತಪಟ್ಟವರ ಸಂಖ್ಯೆ 150ರ ಗಡಿ ದಾಟಿದೆ. ಘಟನೆಯಲ್ಲಿ ಹಲವರು ನಾಪತ್ತೆಯಾಗಿದ್ದು ಅವರಿಗಾಗಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಈ ಅವಾಂತರದಿಂದ 59 ಲಕ್ಷ ಜನ ಸಂಕಷ್ಟಕ್ಕೀಡಾಗಿದ್ದಾರೆ ಅಂತ ಅಲ್ಲಿನ ಸರ್ಕಾರ ಮಾಹಿತಿ ನೀಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.